ನಗರ ಪಾಲಿಕೆ ಸದಸ್ಯರಾಗಿರ್ಬೋದು, MLAಗಳಾಗಿರ್ಬೋದು, MP ಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಅವರು ಚುನಾವಣೆಗೆ ಪ್ರವೇಶ ಮಾಡದೆ ಸರ್ಕಾರಿ ಜಾಗಗಳನ್ನ ಅಭಿವೃದ್ಧಿಪಡಿಸೋದು, ಕನ್ನಡ ಶಾಲೆಗಳನ್ನ ಅಭಿವೃದ್ಧಿಪಡಿಸೋದು, ಕೆರೆ ಕಟ್ಟೆಗಳನ್ನ ಅಭಿವೃದ್ಧಿಪಡಿಸೋದು, ಉದ್ಯಾನವನಗಳನ್ನ ಅಭಿವೃದ್ಧಿಪಡಿಸೋದು. ಇವತ್ತಿಲ್ಲಿ ಒಂದು ಆನಂದ ನಗರದಲ್ಲಿ ಉದ್ಯಾನವನವನ್ನೇ ಸೈಟ್ಗಳಾಗಿ ಮಾರಾಟ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರು ಯಾರನ್ನ ಉದ್ಧಾರ ಮಾಡೋಕ್ಕೆ ಬಂದಿದ್ದಾರೆ? ಈ ಜನಪ್ರತಿನಿಧಿಗಳಿಗೆ ಸ್ವಲ್ಪನಾದರೂ ನೈತಿಕತೆ ಇದೆಯಾ? ಈ ಸಂಬಂಧಪಟ್ಟಂಥ ಕ್ಷೇತ್ರದ ಶಾಸಕರು ಯಾರು? ಇಲ್ಲಿ ಇದ್ದಂಥ ಸ್ಥಳೀಯ ನಿವಾಸಿಗಳು ಯಾರು? ನಗರ ಪಾಲಿಕೆ ಮಾಜಿ ಈಗ ಅಧಿಕಾರವನ್ನು ಬಿಟ್ಟುಕೊಟ್ಟಂಥ ಸದಸ್ಯರುಗಳು ಯಾರು? ಈ ಸಂಬಂಧಪಟ್ಟಂಥ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಯಾರು? ಮೈಸೂರು ಮಹಾನಗರ ಪಾಲಿಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರು? ಇವರೆಲ್ಲ ಏನು ಗೆಡ್ಡೆ ಗೆಣಸು ಕೇಳ್ತಾ ಇದ್ದೀರಾ? ಕತ್ತೆ ಮೇಯಿಸ್ತಾ ಇದ್ದೀರಾ? ಇಲ್ಲ ಇವ್ರ ಜೊತೆಲಿ ಸಾಮೀಲಾಗಿ ಎಂಜಲ್ ಕಾಸಿಗೆ ನಿಂತಿದ್ದೀರಾ? ನಿಮಗೆ ಮಾನ ಮರ್ಯಾದಿಲ್ವೇನ್ರ? ಬನ್ರಿ ಇಲ್ಲಿಗೆ ಏನ್ರೇ ಮಾಡ್ತಾಯಿದ್ದೀರಾ? ನೋಡ್ರಿ, ಇಲ್ಲಿ ಉದ್ಯಾನವನವನ್ನು ಈ ರೀತಿ ಮಾಡ್ಕೊಂಡು ಇವತ್ತು ನಮ್ಮ ವಕೀಲರು, ಕನ್ನಡ ಪರ ಸಂಘಟನೆಗಳು, ಪರಿಸರವಾದಿಗಳು, ಪ್ರಾಣಿ ಪ್ರಿಯರು ಮತ್ತು ರೈತ ಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಎಲ್ಲ ಬಂದಿದ್ದೇವೆ. ಇಲ್ಲಿ ಈ ಉದ್ಯಾನವನದಲ್ಲಿ ವನ ಮಹೋತ್ಸವ ಅಂತ ಪೂಜೆ ಮಾಡುವುದ್ರ ಮೂಲಕ ಸಸಿಗಳನ್ನ ನೆಡ್ತಾ ಇದ್ದೇವೆ. ಈ ಸಸಿಗಳು ನೆಡುವಂಥ ಸಂದರ್ಭದಲ್ಲಿ ಒಬ್ಬರು ಮುರಳಿ ಅನ್ನೋರು ಬಂದು ನಮಗೆ 30 ಸೈಟ್ ಕೊಟ್ಟಿದ್ದಾರೆ ಸರ್, ನಮಗೆಲ್ಲ ದಾಖಲಾತಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಧಿಕಾರಿಗಳು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ. ಹಂಗಾರೆ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಸಂಬಂಧಪಟ್ಟಂಗೆ ಕರೆ ಮಾಡಿದಾಗ ಯಾರು ಕರೆಯನ್ನು ಸ್ವೀಕರಿಸ್ತಾನೆ, ಸ್ಥಳಕ್ಕೆ ಯಾರು ಬರ್ದೇನೆ ಈ ರೀತಿ ಹಗಲು ದರೋಡೆ ಮಾಡ್ಕೊಂಡು ಕಾಣದ ಕೈಗಳು ಕೆಲಸ ಮಾಡ್ಕೊಂಡು ಈಗ ಸರ್ ಇದು ಗ್ರೇಟರ್ ಮೈಸೂರು ಮಾಡಕ್ಕೆ ಮುಂದಾಗಿದ್ದಾರೆ. ಕ್ಷೇತ್ರದ ಶಾಸಕ ಜಿ ಟಿ ದೇವೇಗೌಡರು ಅವ್ರಿಗೆ ಏನು ಮನೆ ಮಾಡಕ್ಕೆ ಇಷ್ಟಪಡ್ತೀರಾ? ನೋಡ್ರಿ, MLAಗಳು, MP ಗಳು ಈ ರಾಜಕಾರಣ ಪ್ರವೇಶ ಮಾಡಿ ಅವಿವೇಕಿ ರಾಜಕಾರಣಿಗಳಿಂದನೇ ಇವತ್ತು ಕನ್ನಡ ಸರ್ಕಾರಿ ಸ್ವತ್ತು ಹಾಳಾಗ್ತಾ ಇರೋದು, ಕೆರೆ ಕಟ್ಟೆಗಳು ಹಾಳಾಗ್ತಾ ಇರೋದು ಯಾರು? MP MLAಗಳ ಕಣ್ರಿ. ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ಕೊತಾರೆ ಯಾರು? MP MLAಗಳ ಕಣ್ರಿ. ಮುಖ್ಯಮಂತ್ರಿ ಆದಿಯಾಗಿ ಇವರೆಲ್ಲ ಬಾಯಿ ಪಟಾಲಮ್ಮನ್ನು ಬಿಟ್ಕೊಂಡು ಈ ರೀತಿ ಉದ್ಯಾನವನಗಳು ಹಾಳು ಮಾಡ್ಕೊಂಡು ಭೂಮಾಫಿಯಾ ಮಾಡೋರಿಗೆ ಗುಲಾಮರಾಗಿ ಕೆಲಸ ಮಾಡೋದ್ರಿಂದ ಇವತ್ತು ಸಾಂಸ್ಕೃತಿಕ ನಗರ ಹಾಳಾಗ್ತಾ ಇದೆ. ಜನಸಾಮಾನ್ಯರು ನೆಮ್ಮದಿಯಿಂದ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಇದನ್ನು ಸಂಬಂಧಪಟ್ಟಂಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಅಧಿಕಾರಿಗಳು ಸಹ ರಾಜಕಾರಣಿಗಳ ಗುಲಾಮರಾಗಿ ಕೆಲಸ ಮಾಡೋದ್ರಿಂದ ನೊಂದ ಜೀವಗಳಿಗೆ ನ್ಯಾಯ ಸಿಕ್ತಂತಾಗಿದೆ. ಇವತ್ತು ಇತ್ತ ನೋಡಿ, ಹೈವೇ ರೋಡ್ ಇದು, ಮೇನ್ ರೋಡ್ ಇದು, ಯಾವುದೋ ರಿಂಗ್ ರಸ್ತೆ ಇದು. ಈ ರಿಂಗ್ ರಸ್ತೆಯಲ್ಲಿ ಇಷ್ಟೊಂದು ಸಾವಿರಾರು ಜನ ಓಡಾಡುವಂಥ ಜಾಗದಲ್ಲಿ ಹಗಲು ದರೋಡೆ ಮಾಡ್ಕೊಂಡು ಮಣ್ಣು ಹಾಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ ಅಂದರೆ ಎಂಥ ಬೇಕಪ್ಪ ಅಧಿಕಾರಿಗಳು ಇಲ್ಲಿದ್ದಾರೆ. ಪಾರ್ಕ್ ರಕ್ಷಣೆ ಮಾಡೋದು ಜಿ ಟಿ ದೇವೇಗೌಡರು ಹೊಣೆ ಅಂತ ಹೇಳ್ತೀರಾ? ಜಿ ಟಿ ದೇವೇಗೌಡರು ಈ ಕ್ಷೇತ್ರದಲ್ಲಿ ಮತ ಪಡ್ಕೊಂಡು ಆ ಒಂದು ಸಂವಿಧಾನಬದ್ಧವಾಗಿ ಶಾಸಕರಾಗಿದ್ದಾರೆ ಅಂದರೆ ಎಲ್ಲ ಅವ್ರದೇ ಹೊಣೆ. ಇಲ್ಲಿ ಅಕ್ರಮ ನಡೆದ್ರು ಅವರೇ ಹೊಣೆ, ಪರಿಸರ ಪ್ರಕೃತಿ ಉಳಿದ್ರು ಅವರೇ ಹೊಣೆ ಅಂತ ನೇರವಾಗಿ ಜಿ ಟಿ ದೇವೇಗೌಡರಿಗೆ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಗೆ ಚೀಮರಿ ಹಾಕುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದೇವೆ. ಇವರಿಗೆ ಮಾನ ಮರ್ಯಾದೆ ಇದ್ದರೆ ಈ ಕೂಡ ಇದನ್ನು ಅಭಿವೃದ್ಧಿ ಪಡಿಸಬೇಕು. ಯಾರೆಲ್ಲ ಇಲ್ಲಿ ಕೈವಾಸ ಮಾಡ್ಕೊಂಡು ಭೂಮಾಫಿಯಾದವರು ಮಧ್ಯಪ್ರವೇಶ ಮಾಡೋರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸ್ತೇವೆ.